5ನೇ ತಾರೀಕು ಸಂಜೆನೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಪಿಐಎಲ್ ದಾಖಲಿಸಿಕೊಂಡ ಬಳಿಕ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡಿದ್ದಾರೆ. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟ ವಾದವನ್ನ ಮಾಡಿರೋದು. ಈಗಾಗಲೇ ಪಿಐಎಲ್ ದಾಖಲಾಗಿದೆ. ಬೆಳಗ್ಗೆ ಎಫ್ಐಆರ್ ದಾಖಲು ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾರ ಹೆಸರು ಕೂಡ ಇರೋದಿಲ್ಲ. 5ನೇ ತಾರೀಕು ಸಂಜೆನೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಪಿಐಎಲ್ ದಾಖಲಿಸಿಕೊಂಡ ಬಳಿಕ ಪೊಲೀಸರು ಎಫ್ಐಆರ್ ಅನ್ನ ದಾಖಲೆ ಮಾಡಿದ್ದಾರೆ. ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದವನ್ನ ಮಾಡಿರೋದು. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟ ಇಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಈಗಾಗಲೇ ಪಿಐಎಲ್ ದಾಖಲಾಗಿದೆ. ಬೆಳಗ್ಗೆ ಎಫ್ಐಆರ್ ದಾಖಲು ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾರ ಹೆಸರು ಕೂಡ ಇರೋದಿಲ್ಲ. 5ನೇ ತಾರೀಕು ಸಂಜೆನೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಪಿಐಎಲ್ ದಾಖಲಿಸಿಕೊಂಡ ಬಳಿಕ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಈ ರೀತಿಯಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟ ವಾದವನ್ನ ಮಂಡಿಸಿರುವುದು. ಈಗಾಗಲೇ ಪಿಐಎಲ್ ದಾಖಲಾಗಿದೆ. ಬೆಳಗ್ಗೆ ಎಫ್ಐಆರ್ ದಾಖಲು ಮಾಡ್ತಾರೆ ಪೊಲೀಸ್ನವರು. ಈ ಸಂದರ್ಭದಲ್ಲಿ ಯಾರ ಹೆಸರು ಕೂಡ ಇರೋದಿಲ್ಲ. ಎಫ್ಐಆರ್ನಲ್ಲಿ ಯಾರ ಹೆಸರು ಕೂಡ ಇರೋದಿಲ್ಲ. 5ನೇ ತಾರೀಕು ಸಂಜೆನೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿಬಿಡುತ್ತೆ. ಎಫ್ಐಆರ್ ದಾಖಲಾಗಿ ಪಿಐಎಲ್ ದಾಖಲಿಸಿಕೊಂಡ ಬಳಿಕ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡಿರೋದು. ಅಂದರೆ ಮೊದಲ ಎಫ್ಐಆರ್ನಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ. ಆದರೆ ಮಾರನೇ ದಿನ ನೋಡಿದರೆ ಏಕಾಏಕಿಯಾಗಿ ಎಫ್ಐಆರ್ನಲ್ಲಿ ಇವರೇ ಕಾರಣಕರ್ತರು ಅಂತ ಹೇಳಿ ಒಂದಿಷ್ಟು ಹೆಸರುಗಳನ್ನು ಹಾಕಿಬಿಡ್ತಾರೆ. ಭಾಳ ಪ್ರಮುಖವಾಗಿ KSCA, DNA ಮತ್ತು RCB ಜೊತೆಗೆ ಪೊಲೀಸ್.